ನೋಡ್ರಿ ಅಷ್ಟೇ ಅವ್ರಿಗೆ ಹಲ್ಲೆ ಮಾಡ್ತಾರೆ. ಇವತ್ತು ಯಾರ್ಯಾರಿಗೆ ಹಲ್ಲೆ ಮಾಡೋದು ಯಾಕೆ? ಹತ್ತು ವರ್ಷಗಳಿಂದ ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ಹಲ್ಲೆ ಮಾಡ್ತಾ ಬಂದಿದ್ದಾರೆ. 2010ರಲ್ಲಿ ಈ ಸುಶೀಲಾನಗರ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇರೋ ಅವ್ಯವಹಾರದ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿ ಒಂದು ಸುನಾಮಿ ಅನ್ನೋ ಗ್ಯಾಂಗ್ ಇದೆ. ಆ ಸುನಾಮಿ ಗ್ಯಾಂಗನ್ನು ಆ ಊರಿನ ಮುಖಂಡ ನರಸಿಂಗ ನಾಯ್ಕ ಮತ್ತು ಅಲ್ಲಿದ್ದ ರೌಡಿ ಬಾಬು ನಾಯ್ಕ, ಶಿವಮೂರ್ತಿ ನಾಯ್ಕ, ಆಮೇಲೆ ಧರ್ಮ ನಾಯ್ಕ ಇವರೆಲ್ಲರೂ ಆಪ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮನೆಗೆ ರಾತ್ರಿ 12 ಗಂಟೆ ಸಮಯಕ್ಕೆ ಹೋಗಿ 40 ರಿಂದ 50 ಜನ ಇವತ್ತಿಗೂ ಗೂಂಡಾಗಿರಿ ನಡೀತಾ ಇದೆ. ಸೊ ತದಾದ ನಂತರ 2013ರಲ್ಲಿ ಆಗಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂಬರೀಶ್ ಅಂತೇಳಿ ನನಗೆ ಕರೆ ಮಾಡಿಬಿಟ್ಟು ಒಂದು ಕೊಲೆ ಬೆದರಿಕೆ ಹಾಕ್ತಾರೆ. ನೀನು ಗ್ರಾಮ ಪಂಚಾಯತಿ ವಿಚಾರದಲ್ಲಿ ನೆಕ್ಸ್ಟ್ ಏನು ಪ್ರಶ್ನೆ ಮಾಡಬಾರ್ದು, ನೀನು ಇವೆಲ್ಲ RTI ಹಾಕಿರೋದು ತಗೋಬೇಕಂತೇಳಿ. ಸೊ ಅದಾದ ನಂತರ ನಾನು SP ಸಾಹೇಬ್ರಿಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆಲ್ಲ FIR ಆಗುತ್ತೆ, ಬಿಲ್ ಕಲೆಕ್ಟ್ರು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು. ಸೊ ಬರ್ತಾ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ತನಿಖೆಯಲ್ಲಿ 23 ಲಕ್ಷ ಅವ್ಯವಹಾರ ಪ್ರೂವ್ ಆಗುತ್ತೆ. ಸುಶೀಲಾನಗರ ಗ್ರಾಮ ಪಂಚಾಯತಿಯಲ್ಲಿ ಆಗಿರೋದು ಪ್ರೂವ್ ಆಗುತ್ತೆ. ಅಧ್ಯಕ್ಷರು ಮತ್ತು PDOಗಳ ವಿರುದ್ಧ FIR ಆಗುತ್ತೆ. ಸೊ 2013ಕ್ಕೆ ಈ ಸಂತೋಷ್ ಲಾಡ್ ಫಾಲೋವರ್ಸು ಸುಮಾರು 40-50 ಜನ ಒಂದು ಕೂಟವನ್ನು ರಚನೆ ಮಾಡಿಬಿಟ್ಟು ಇಲ್ಲ ಸಲ್ಲದ ಘೋಷಣೆಗಳನ್ನು, ಕೆಟ್ಟ ಶಬ್ದಗಳನ್ನು ಹೋಗಿ SP ಸಾಹೇಬರಿಗೆ, DC ಅವರಿಗೆ, ಜಿಲ್ಲಾ ಪಂಚಾಯತ್ CEO ಅವರಿಗೆ ಒಂದು ಮನವಿ ಮಾಡ್ತಾರೆ. ಆ ಮನವಿ ಮೇರೆಗೆ SP ಅವರು ಡೈರೆಕ್ಷನ್ ಕೊಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ರಿಪೋರ್ಟ್ ಹಾಕ್ತಾರೆ. ಮಲ್ಲಿಕಾರ್ಜುನ್ ಕರೆಕ್ಟ್ ಇದ್ದಾನೆ. ಸೊ ಅದನ್ನು ತಗೊಂಡು ನಾನು 13 ಸದಸ್ಯರ ವಿರುದ್ಧ, ಅಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ವಿರುದ್ಧ ಈ ಬಳ್ಳಾರಿ ನ್ಯಾಯಾಲಯದಲ್ಲಿ ಒಂದು ದಾವೆ ಹೂಡ್ತೀನಿ, ಖಾಸಗಿದ್ದವರು. ಸೊ 13 ಜನಗಳ ವಿರುದ್ಧ ದಾವೆ ಹೂಡ್ತೀನಿ. ಕೋರ್ಟ್ ಕಾಗ್ನಿಜೆನ್ಸ್ ತಗೋಳ್ತೈತಿ. ಅವರು ಸುಮಾರು 1 ವರ್ಷದಿಂದ ನ್ಯಾಯಾಲಯಕ್ಕೆ ತಿರುಗಾಡ್ತಿದ್ದಾರೆ. ಸುಮಾರು 3-4 ತಿಂಗಳ ಕೆಳಗಡೆ ಸ್ವತಃ ಕಾರ್ಮಿಕರ ಸಚಿವರು ಸಂತೋಷ್ ಲಾಡ್ ಅವರು ನನಗೆ ಕರೆ ಮಾಡಿದ್ರು. ಏನಪ್ಪ ಮಲ್ಲಿ, ನೀನು ಊರಿನ ಹೆಣ್ಮಕ್ಳ ಮೇಲೆ ಎಲ್ಲ ಕೇಸ್ ಹಾಕ್ತಾ ಇದ್ದ. ನೋಡಿದಾಗ ನಾನು ಯಾರ ಮೇಲೇನೂ ಕೇಸ್ ಬೇಕಂತ ಹಾಕ್ತಾ ಇಲ್ಲ. ಸೊ ಒಬ್ಬ ಹೆಣ್ಮಗಳು, ಭಾಗ್ಯಬಾಯಿ ಅನ್ನೋ ಹೆಣ್ಮಗಳು, ಆಗಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಾನು ಕೆಟ್ಟ ಶಬ್ದ ಬೈದಿದ್ದೇನೆ ಅಂತೇಳಿ ನನಗೆ 2,500 ದಂಡ ಹಾಕಿ ಊರಿಂದ ಆಚೆ ಹಾಕಿದ್ರು. ಈ ವಿಚಾರ ನಿಮಗೂ ಗೊತ್ತು, ನಿಮಗೆ ಕೇಳಲಿಕ್ಕೆ ಬಂದರೆ ನೀವು ನನಗೆ ಬೈದು ಕಳಿಸಿದ್ರೆ ಅದು ಬಿಟ್ಟು ಬಿಡು, ಇವಾಗಿನ ಮಾತಾಡಂತ ಹೇಳಿದ್ರು. ಸೊ ಅದ್ರದ್ದು ಅಪ್ಡೇಟ್ಸ್ ಒಂದೂವರೆ ತಿಂಗಳ ಕೆಳಗಡೆ ನಮ್ಮ ಅಣ್ಣನ ಮಗಳು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಈ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಫಕೀರ ಅಂತೇಳಿ ಅವನು 25,000 ರೂಪಾಯಿ ಅವ್ಯವಹಾರ ಮಾಡಿದ್ದಾನ. ಆಮೇಲೆ SC ಇಂದ ST ಹುದ್ದೆನ ಕನ್ವರ್ಟ್ ಮಾಡಿ